ಮಾರಿಗುಡಿಯ ಮಹಾಜನಗಳೇ, ನಮ್ಮ ಮಾರಿಗುಡಿ ದೇವಿ ಪುತ್ರ ಶಿವಣ್ಣ ಎಲೆಕ್ಷನ್ ನಿಂತಿದ್ದಾರೆ. ಈಗ ಬಂದ್ರೆ ನೋಡಿ. ಶಿವಣ್ಣಂಗೆ ಜೈ. ಮಾವ ಮಾತಾಡು. ಅಯ್ಯೋ ಮಾತಾಡು ಪಾರು. ಅವೆಲ್ಲ ನಂಗೆ ಗೊತ್ತಿಲ್ಲ ಪಾರು. ನಂಗೆ ಗೊತ್ತಿರೋದು ಕೊತ್ತಂಬರಿ ಸೊಪ್ಪು, ಹಸಿ ಶುಂಠಿ, ಅಕ್ಕಿ, ಬೇಳೆ, ಎಣ್ಣೆ, ಕಬಾಬ್ ಪೌಡ್ರ್, ಇದರೆಲ್ಲ ರೇಟ್ಗಳು ಕೇಳ್ಬಿಡು. ನಾನು ಪಟ 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 ಅಂತ ಹೇಳ್ಬಿಡ್ತೀನಿ. ಆದರೆ ನನಗೆ ಈ ಮೈಕದಾಗ ಮಾತಾಡ್ದಲ್ಲ ಗೊತ್ತಾಗಿಲ್ಲ ಪಾರು. ನಾನು ಬಿಟ್ಬಿಡು. ಹಿಂಗೆ ಯಾಕೆ ಆಡ್ತಾ ಇದೆಯಾ? ಜನಗಳೆಲ್ಲ ನೋಡು ಕಾಯ್ತಾ ನಿಂತಿದ್ದಾರೆ. ಹೋಗಿ ಮಾತಾಡು. ಸುಮ್ಕಿರ್ ಮಾದಪ್ಪಣ. ಇವ ಮಾತಾಡ್ತೋ ಇಲ್ವೋ ನೀನು? ಏಯ್ ಮಾದಪ್ಪಣ, ನೋಡ್ ಮಾದಪ್ಪಣ ಕಣ್ಬಿಟ್ಟು ಎದುರಿಸ್ತಾಳಲ್ಲ. ಓ ಅದಕ್ಕೆ ನೀನು ಹೆದರ್ಕೊಂಡ್ಬಿಡ್ತೀಯ ಅಲ್ವಾ? ಎಲ್ಲಿ ಹೆದರ್ಕೋತೀಯ ನೀನು? ಹೆದರ್ಕೋತಾರ ನಾಟಕ ಮಾಡ್ತೀಯ ಅಷ್ಟೇ. ಅದು ಕೂಟಾಗೆ. ಇವಾಗ ಇದೆಲ್ಲ ಸಾಕು, ಹೋಗಿ ಭಾಷಣ ಮಾಡೋ ಕಾಯ್ತಾ ಇದಾರೆ ಜನ. ಹೋಗೋಣ. ಸರಿ ಸರಿ. ಬರ್ತೆ. ನಾನು ನೀಟೆಲ್ಲ ಗೋಳಕ್ಕಿರಲ್ಲ ಮಾಡ್ತೀನಿ. ಅದ ಮಾರಿಗುಡಿಯ ಮಾಕಾಳವ್ರ ಮಕ್ಕಳಿಗೆಲ್ಲ ನಿಮ್ಮ ಪ್ರೀತಿಯ ಶಿವಣ್ಣ ಮಾಡ್ತಕ್ಕಂಥ ನಮಸ್ಕಾರಗಳು. ಈಗ ನಾನು ಏನು ಮಾತಾಡಕೊಂಡೀನಿ ಅಂತ ನಿಮ್ಗೆಲ್ರಿಗೂ ಗೊತ್ತೈತಾ? ಗೊತ್ತಿಲ್ದಿರೋ ಹತ್ರ ನಾನು ಏನು ಮಾತಾಡು? ಬಾಯ್, ಗುಡ್ ನೈಟ್. ಮಾತಾಡು ಪ್ಲೀಸ್. ಸರಿ ಆಯ್ತು. ಇನ್ನೊಂದ್ಕಿಂತ ಕೇಳ್ತೀನಿ, ನಾನು ಏನು ಮಾತಾಡಕೊಟ್ಟಿದ್ದೀನಿ ಅಂತ ನಿಮ್ಗೆ ಗೊತ್ತಾಯ್ತಾ? ಗೊತ್ತಾಯ್ತೆ. ಓ, ಎಲ್ಲ ಗೊತ್ತಿರೋ ಹತ್ರ ನಾನು ಏನಂತ ಮಾತಾಡಿ? ಓಕೆ, ಟೇಕ್ ಕೇರ್, ಗುಡ್ ನೈಟ್ ಬಾಯ್. ಎಲ್ಲ ಗೊತ್ತಾಯ್ತಂತೆ. ಅಣ್ಣ ಯಾಕಣ ಹಿಂಗ್ ಹೊಟ್ಟೆ ಉರಿಸ್ತಿದ್ಯಾ? ಏನೇನ ಮಾತಾಡೇನು? ಏಯ್ ಹೇಳ್ದಲ್ಲ, ಅವ್ರಿಗೆಲ್ಲ ಗೊತ್ತಾಯ್ತಂತೆ. ಬಿಡ್ರಲ್ಲ ಅಣ್ಣ, ಇದ್ಯಾಕೋ ನಿಂಗೆ ಓವರ್ ಅಂತ ಅನ್ನಿಸ್ತಾ ಇಲ್ವಾ? ಹೋಗಿ ಬೇಗ ಭಾಷಣ ಮಾಡು. ಸರಿ, ಇನ್ನು ಒಂದ್ ಕಿತ ಕೇಳ್ತೀನಿ, ನಾನು ಏನು ಮಾತಾಡಕೊಟ್ಟಿದ್ದೀನಿ ಅಂತ ನಿಮ್ಗೆ ಗೊತ್ತಾಯ್ತಾ? ಓ ಓ ಓ ಓ ಓ ಓ ಗೊತ್ತಾಯ್ತು. ಅರ್ಧ ಜನರಿಗೆ ಗೊತ್ತೈತೆ, ಅರ್ಧ ಜನರಿಗೆ ಗೊತ್ತಿಲ್ಲ. ಒಂದ್ ಕೆಲಸ ಮಾಡೋಣ, ಗೊತ್ತಿರೋರು ಗೊತ್ತಿಲ್ದಿರೋ ಹೇಳಿ, ಗೊತ್ತಿಲ್ದಿರೋರು ಗೊತ್ತಿರೋರ ಹತ್ರ ಕೇಳಿ ತಿಳ್ಕೊಳ್ಳಿ. ಓಕೆ, ಗುಡ್ ನೈಟ್, ಟೇಕ್ ಕೇರ್, ಬಾಯ್. ಹಿಂಗೆ ಮಾಡಿದ್ರೆ ಸೀರಿಯಸ್ ಸರ್ಗಳು ತಗೋ. ಮಹಾಜನಗಳೇ, ನಮ್ಮ ಶಿವಣ್ಣನ ಲೀಲೆಗಳ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆಯಲ್ಲ. ಚಿಕ್ಕ ವಯಸ್ಸಿನವರು ತುಂಟಾಟ, ಬೆಳೀತಾ ಹುಡುಗಾಟ, ಬೆಳೆದ ಮೇಲೆ ಹಾರಾಟ, ಈಗ ಬರೀ ಕೂಗಾಟ. ಇಷ್ಟೆಲ್ಲ ಮಾಡ್ತಾ ಶಿವಣ್ಣ ಮಗನೇ ಆಗೋಗ್ಬಿಟ್ಟಿದ್ದಾರೆ. ಆದ್ರೆ ಅವ್ರು ಏನೇ ಮಾತಾಡಿದ್ರು ಅದ್ರಲ್ಲೊಂದು ಅರ್ಥ ಇರುತ್ತೆ. ಈಗ ತಾನೇ ಇವರು ಒಂದ್ ಪ್ರಶ್ನೆನ ಮೂರ್ ಸತಿ ಕೇಳಿದ್ರಲ್ಲ, ಆದ್ರೆ 3 ಸತಿನೂ ಬೇರೆ ಬೇರೆ ತರ ಉತ್ತರ ಕೊಟ್ರು. ಅದ್ರ ಅರ್ಥ ಏನು? ನೀವ್ಯಾರು ಕನ್ಫ್ಯೂಸ್ ಆಗಬಾರ್ದು. ಕ್ಲಾರಿಟಿ ಇಟ್ಕೊಂಡು ಒಳ್ಳೆ ಸದಸ್ಯರಿಗೆ, ಅರ್ಹತೆ ಇರೋ ಕ್ಯಾಂಡಿಡೇಟ್ಗೆ ವೋಟ್ ಮಾಡಬೇಕು ಅಂತ. ಗೊತ್ತಾಯ್ತಾ? ಗೊತ್ತಾಯ್ತೆ. ಮಾರಿಗುಡಿ ಶಿವಣ್ಣನಿಗೆ ಪಾರು. ನಾನೇನು ಮಾವನ ವಿರುದ್ಧ ಹೋಗ್ಬಾರ್ದು. ನನ್ನ ಹಿಂಗೆಲ್ಲ ನೋಡಿದ್ರೆ ಜನ ಓಟ್ ಹಾಕಿಲ್ಲ ಬೈಕತ್ತಾರೆ ಅಂತ ಹಿಂಗೆ ಆಡಿದ್ರೆ, ನೀನು ಎಲ್ಲನೂ ಉಲ್ಟಾನೇ ಓಡಿಸ್ಬಿಟ್ಟಿಯಲ್ಲ. ನೀನು ಸಾಮಾನ್ಯದವಳಂತೂ ಅಲ್ಲ ಪಾರು. ಅದಕ್ಕೆ ಅಣ್ಣ ಇವ್ರನ್ನ ಮಾರಿಗುಡಿ ಹೆಣ್ಣುಲಿ ಅಂತ ಅನ್ನೋದು. ಈ ನಮ್ಮ ಪ್ರೀತಿ ವಿಶ್ವಾಸಕ್ಕೆ ತಾವು ದಯವಿಟ್ಟು ಈ ಚೀಟಿಂಗ್ಸ್ ಮಾತ್ರ ಮಾಡಬೇಡಿ ಕಣಣ್ಣ. ನೀನು ಹೇಳ್ತಿದ್ಯಾ ಅಂತ ಸುಮ್ಕಾಯ್ತೀನಿ ಆಟೆ. ಸೊ ಇವಾಗ ನಾವು ನಮ್ಮ ಶಿವಣ್ಣನ ಗುರ್ತನ ಬಿಡುಗಡೆ ಮಾಡ್ತಿದ್ದೀವಿ. ಶಿವಣ್ಣರೇ ಬನ್ನಿ.
ತಕ್ಕಡಿ ಗುರ್ತಿಗೆ ನಿಮ್ಮ ಮತ. ಮಾರಿಗುಡಿಗೆಲ್ಲ ತುಂಬಾ ಹಿತ. ಕ್ರಮ ಸಂಖ್ಯೆ 6 ಊರ್ಗೆಲ್ಲ ಟಾರು. ಕ್ರಮ ಸಂಖ್ಯೆ 6 ಊರ್ಗೆಲ್ಲ ನೀರು. ಜೋರ ಚಪ್ಪಾಳೆ ಬರ್ಲಿ. ಇದು ಬರೀ ತಕ್ಕಡಿ ಅಲ್ಲ, ಇದೊಂದು ನ್ಯಾಯ ಹೇಳೋ ಮಾರ್ಗ. ಪ್ರತಿದಿನ ಅಂಗಡಿಲಿ ಸರಿಯಾದ ಬೆಲೆಗೆ ಸರಿಯಾದ ತೂಕ ಹಾಕಿ ಹಾಕಿ ಅಭ್ಯಾಸ ಇರೋ ನಮ್ ಶಿವಣ್ಣ ಯಾರಿಗೆ ಯಾವ ಸಮಯದಲ್ಲಿ ಯಾವ ತರ ನ್ಯಾಯ ಸಿಗ್ಬೇಕು ಅನ್ನೋದನ್ನ ಅಳೆದು ತೂಗಿ ಒಳ್ಳೇದ್ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮಾರಿಗುಡಿ ಶಿವಣ್ಣಿಗೆ. ಅಯ್ಯೋ, ಜನ ಎಲ್ಲ ನಂಗೆ ಜೈಕಾರ ಆಗ್ತಾರಲ್ಲ. ಮತ್ತು ನಮ್ಮ ಮಾವನ ಗತಿ, ಅವ್ರೇನಾದ್ರೂ ಸೋತ್ಕಿದ್ದು ಹೋಗ್ಬಿಟ್ರೆ ನನ್ನ ನಾನೇ ಕ್ಷಮಿಸಕ್ಕಾಗಿಲ್ವಲ್ಲ. ಮತ್ತೊಮ್ಮೆ ಕೇಳ್ತಿದ್ದೀನಿ, ನಿಮ್ಮ ಮತ ಯಾರಿಗೆ? ಮಾರಿಗುಡಿ ಶಿವಣ್ಣಿಗೆ. ನಿಮ್ಮ ಮತ ಯಾರಿಗೆ? ಶಿವಣ್ಣಂಗೆ. ಮಕ್ಕಳವ ಮೊದಲನೇ ಕಿತ್ತ ನನ್ನ ಮಗ ಆ ವೀರಭದ್ರನ ಎದುರಿಗೆ ಎಲೆಕ್ಷನ್ನಾಗೆ ನಿಂತವನೆ. ಆ ಗೆಲುವು ನನ್ನ ಮಗಂದೇ ಆಗಿರ್ಲವ, ಇದು ನನ್ನ ಆರ್ಕೆ. ಬೇಬಿ, ಎಲ್ಲಿಗೆ ಹೋಗಿ ಬಂದೆ? ನನ್ ಮೇಲೆ ಅನುಮಾನನಾ ಬೇಬಿ? ಅನುಮಾನ ನಿನ್ ಮೇಲೆ ಅಲ್ಲ, ಮತ್ತೆ ನನ್ ಬ್ಯೂಟಿ ಮೇಲೆ? ಬದ್ನೆಕಾಯಿ ನಿಮ್ ಮನೆಯವ್ರ ಮೇಲೆ. ನಮ್ಮನೆಯವ್ರಂದ್ರೆ ನೀನು ಮತ್ತೆ ನಿಮ್ಮಪ್ಪ, ಅವ್ರ ಮೇಲೆ ಅನುಮಾನನಾ? ಅದಕ್ಕೆ ಕಣೋ ನಂಗೆ ನಿಂಗೆ ಇಷ್ಟ ಆಗೋದು. ಕ್ಯೂಟಿ ಕ್ಯೂಟಿ ನೀನು. ನಾನು ಹೇಳಕ್ ಬಂದಿದ್ದು ನಿಮ್ಮಪ್ಪ ಮತ್ತೆ ಆ ಮೂಟೆ ಬಗ್ಗೆ. ಆದ್ರೂ ನೀನು ಅವ್ರನ್ನೆಲ್ಲ ಮರ್ತು ನಮ್ಮನೆನ ನಿಮ್ಮನೆ ಅಂದಲ್ಲ, ಅದಕ್ಕೆ ಖುಷಿ ಆಯ್ತು. ಬೇಬಿ, ಇದೇ ಖುಷಿಗೇನು ಇಲ್ವಾ ಅಂತ ನಾನು ಕೇಳಲ್ಲ. ಯಾಕಂದ್ರೆ ನಾಳೆ ನಮ್ಮ ಮದುವೆ ಆದ್ಮೇಲೆ ಇದ್ರಿಗಿಂತ ಬೇಜಾನ್ ಸಿಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನಮ್ಮ ಮದ್ವೆ ಯಾವಾಗ ಆಗುತ್ತೆ ಅನ್ನೋದೇ ಗೊತ್ತಿಲ್ವಲ್ಲ ಸೀನಾ. ತಲೆ ಕೆಡ್ಸ್ಕೊಬೇಡ ಬೇಬಿ, ಅದಕ್ಕೂ ಎಲ್ಲ ವ್ಯವಸ್ಥೆ ಮಾಡ್ಕೊಂಡೆ ಬಂದಿದ್ದೀನಿ. ನಾಳಿದ್ದೆ ನಮ್ಮ ಮದ್ವೆ, ನಾಳಿದಕ್ಕೆ ಮುಹೂರ್ತ ಕೊಟ್ಟವ್ರೆ. ಅಯ್ಯೋ, ನಿನ್ ಬಾಯಿಗೆ ಸಕ್ಕರೆ ಹಾಕ. ನಿಜ ನೀನು? ನಮ್ಗೆ ಹುಟ್ಟೋ ಮಕ್ಕಳು ಮೇಲೆ ಆಣೆಗಳು ನಿಜ ಬೇಬಿ. ಏನಂದೆ? ಇನ್ನೊಂದ್ಸಲ ಹೇಳು. ನಾಳೆ ನಮ್ಮಿಬ್ರಿಗೂ ಮದುವೆ ಆಗಿ 2 ಮಕ್ಳು ಹುಟ್ಟುತ್ತಲ್ಲ, ಅವ್ರ ಮೇಲೆ ಆಣೆಗಳು ನಿಜ ಅಂತ ಅಂದೆ. ಸೀನಾ, ಇದನ್ನ ಕೇಳ್ತಾ ಇದ್ರೆ ಬೇಗ ಮದ್ವೆ ಆಗೋಣ ಅನ್ಸುತ್ತೆ ಕಣೋ. ಆಮೇಲೆ ಬೇಬಿ, ಮುಹೂರ್ತಕ್ಕೂ ಮುಂಚೆ ಮದುವೆ ಆಗ್ಬಾರ್ದಂತೆ, ಎಲ್ಲ ಮಠ ಸಾಗೋಯ್ತದಂತೆ. ಹೌದೇನೋ? ಬೇಬಿ, ನಾವು ಮದುವೆ ಆಗಿ ಬಂದ ತಕ್ಷಣ ರತ್ನಕ್ಕನ ಮದುವೆಲಿ ಸಂಜೆ ಮೆರವಣಿಗೆ ಮಾಡಿದ್ರಲ್ಲ, ಪರಸೋಣನ ಮತ್ತೆ ರತ್ನಕ್ಕನ್ ಕೂರ್ಸ್ಕೊಂಡು, ಹಂಗೆ ನಮ್ಮ ಮೆರವಣಿಗೆನೂ ನಡೀತದೆ, ನೋಡ್ತಾ ಇರು. ನಿಜಾನೇನು? ಬೇಬಿ, ಖರ್ಚಿಗೆಲ್ಲ ನೀನೇನು ಯೋಚನೆ ಮಾಡ್ಬೇಡ. ಊರ್ ದೊರೆ ನಮ್ಮ ಯಜಮಾನ್ರು ಸಪೋರ್ಟ್ ನನಗೈತೆ. ನಮ್ಮ ಯಜಮಾನ್ರು ನನ್ನ ಸ್ವಂತ ಮಗನಿಗಿಂತ ಹೆಚ್ಚಾಗಿ ನೋಡ್ಕೋತಾವ್ರೆ. ಸೀನಾ, ನೀನ್ ಹೇಳೋದೆಲ್ಲ ಆಗೋದ್ರೆ ಎಷ್ಟು ಹ್ಯಾಪಿ ಆಗುತ್ತಲ್ವಾ? ಬೇಬಿ, ಬರೀ ಹ್ಯಾಪಿ ಅಲ್ಲ, ಡಬ್ಬಲ್ ಹ್ಯಾಪಿ. ಯಾಕೆ ಹೇಳು? ಆ ಕಡೆ ಶಿವಣ್ಣ ಎಲೆಕ್ಷನ್ ಅಲ್ಲಿ ಸೋಲ್ತಾನೆ, ಈ ಕಡೆ ಆ ರಶ್ಮಿ ಲೈಫಲ್ಲಿ ಸೋಲ್ತಾಳೆ. ಇಲ್ಲಿ ಗೆಲುವು ನಮಗ್ ಮಾತ್ರ. ಅದಾದ್ಮೇಲೆ ಸೀದಾ ಶಿವಣ್ಣನ ಮುಂದೆ ನಿಂತ್ಕೊಂಡು, ಏಯ್ ನಾನ್ ಪಿಂಕಿನೇ ಮದ್ವೆ ಆಗಿದ್ದೀನಿ, ಪಿಂಕಿನೇ ನನ್ನ ಹೆಂಡ್ರು ಅಂತ ತೊಡೆ ತಟ್ಕೊಂಡು ಹೇಳ್ತೀನಿ.